ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ. ಇದನ್ನ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಇದರ ಒಂದು ಪ್ರೂಫ್ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನಿಮ್ಗಿನ್ನೂ ಬಂದಿಲ್ವಾ, ನೀವೇನು ಮಾಡಬೇಕು ಅಂತ ತಿಳಿಸಿಕೊಡ್ತೇನೆ. ಇದ್ರ ಜೊತೆಗೇನೆ ನಿಮಗೆ 3 ಭರ್ಜರಿ ಗುಡ್ ನ್ಯೂಸ್ ಬಂದಿದ್ದಾವೆ. ಆ 3 ಭರ್ಜರಿ ಗುಡ್ ನ್ಯೂಸ್ಗಳನ್ನು ಕೂಡ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಆದ ಕಾರಣ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ಮತ್ತು ನಿಮಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಿ. ವೀಕ್ಷಕರೇ ನೋಡಿ, ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು. ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಸಂಪೂರ್ಣವಾಗಿ ಕೊನೆವರೆಗೂ ಫ್ರೀಯಾಗಿ ಉಚಿತವಾಗಿ ನೋಡಿ. ಓಕೆ, ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೇನೆ. ನೋಡಿ ಸ್ನೇಹಿತರೆ, ಇವಾಗ ಈ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ. ನಿನ್ನೆ ನೈಟು ಸುಮಾರು 8 ಗಂಟೆ ಅಥವಾ 9 ಗಂಟೆ ಒಳಗಾಗಿ ನಿಮ್ಮ ಖಾತೆಗಳಿಗೆ ಈ ಹಣ ಅನ್ನೋದಾದರೆ ಬಂದಿದೆ. ಇದರ ಒಂದು ಲೈವ್ ಪ್ರೂಫ್ ಇದೆ, ಅದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಬನ್ನಿ. ಮತ್ತು ನಿಮ್ಗಿನ್ನೂ ಬಂದಿಲ್ಲ ಅಂತಂದರೆ ಈ ಹಣ ನೀವೇನು ಮಾಡಿದರೆ ಈ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ, ಮತ್ತು ಯಾವ ಒಂದು ಸಮಯದಲ್ಲಿ ನಿಮಗೆ ಈ ಹಣ ಅನ್ನೋದಾದರೆ ಬರುತ್ತೆ ಅಂತ ತಿಳಿಸಿಕೊಡ್ತೇನೆ. ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ. ಸ್ನೇಹಿತರೆ ನೋಡಿ, ಅದಕ್ಕಿಂತ ಮೊದಲು ನೋಡಿ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು ಅಥವಾ ನಿಮ್ಮ ರಿಲೇಷನ್ಸು ಅಥವಾ ನಿಮ್ಗೆ ಯಾರಾದರೂ ಗೊತ್ತಿರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋನ ತಕ್ಷಣ ಶೇರ್ ಮಾಡಿ. ಮತ್ತು ಗೃಹಲಕ್ಷ್ಮಿ ಯೋಜನೆಯ ಏನಾದರೂ ಹಣ ಬಂದಿಲ್ಲ ಅಂತ ಹೇಳ್ತಾ ಇರ್ತಾರಲ್ಲ ಅಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಬನ್ನಿ ಸ್ನೇಹಿತರೆ, ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ, ಇದನ್ನು ನೀವೆಲ್ಲರೂ ಕೂಡ ಖಂಡಿತ ಮಾಡಲೇಬೇಕು. ಏನಂತಂದರೆ, ನಾನು ನಿಮ್ಮಿಂದ ಕೇವಲ 500, ಹೌದು ಸ್ನೇಹಿತರೆ, 500 ಲೈಕ್ಗಳನ್ನು ಕೇಳ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಓಕೆ, ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ಸ್ನೇಹಿತರೆ ನೋಡಿ, ನಿನ್ನೆ 8 ಗಂಟೆ ಅಥವಾ 8:30 ಅಥವಾ 9 ಗಂಟೆ ಒಳಗಾಗಿ, ಸೊ ಕೆಲವರಿಗೆ 9:30 ಬಂದಿರ್ಬೋದು, 10 ಗಂಟೆಯ ಒಳಗಾಗಿ ನಿಮ್ಮ ಖಾತೆಗಳಿಗೆ ಹಣ ಅನ್ನೋದಾದರೆ ಬಂದಿದೆ. ಅದರ ಒಂದು ಲೈವ್ ಪ್ರೂಫನ್ನು ನಾನು ನಿಮಗೆ ಹಾಕ್ತಾನೆ. ಸೊ ಯಾವ ಒಂದು ಜಿಲ್ಲೆಯವರೆಗೆ ಇದು ಬಂತು ಅಂತಲೂ ಕೂಡ ತಿಳಿಸ್ತಾನೆ, ಮತ್ತು ಯಾವ ಒಂದು ಜಿಲ್ಲೆಯವರೆಗೆ ಇದು ಇವತ್ತು ಬರುತ್ತೆ, ಮತ್ತು ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ಮಾಹಿತಿಯನ್ನು ಕೂಡ ನಾನು ನಿಮಗೆ ನೀಡ್ತಾನೆ. ಬನ್ನಿ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಇದು ಯಾವ ಒಂದು ಕಂತಿನ ಹಣ ಅಂತ ನೋಡೋದಾದರೆ ಇದು 14ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವ ಒಂದು ಸಮಯದಲ್ಲಿ ಬಂತು ಅಂತಂದರೆ ನಿನ್ನೆ ಸುಮಾರು 10 ಗಂಟೆಯ ಒಳಗಾಗಿ ನಿಮ್ಮ ಖಾತೆಗಳಿಗೆ ಹಣ ಬಂದಿದೆ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ 14ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಕೇಳ್ಬೋದು, ಬಂದಿದೆ ಅಂತ ನೀವು ಹೇಳ್ತಾ ಇದ್ದೀರಾ, ನಮಗಿನ್ನೂ ಬಂದಿಲ್ಲ ಸರ್, ಇದು ನಮಗೆ ಯಾವಾಗ ಬರುತ್ತೆ ಅಂತ. ಇದ್ರ ಬಗ್ಗೆನೇ ಕೂಡ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ, ಮತ್ತು ಬಂದಿರುವಂತಹ 3 ಭರ್ಜರಿ ಗುಡ್ ನ್ಯೂಸ್ಗಳನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಬನ್ನಿ ಸ್ನೇಹಿತರೆ, ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ. ನೋಡಿ, ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಮತ್ತು ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಮಾಡಿಬಿಟ್ಟು ಈ ವಿಡಿಯೋನ ನೋಡಿ ಸ್ನೇಹಿತರೆ, ಇವಾಗ ಆಲ್ಮೋಸ್ಟ್ 500 ಲೈಕ್ ಹತ್ತಿರ ಇದೆ. ದಯವಿಟ್ಟು ಲೈಕ್ಗಳನ್ನು ಮಾಡಿ. ಓಕೆ ನೋಡಿ ಸ್ನೇಹಿತರೆ, ಇವಾಗ ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಮೊದಲನೆಯ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ನಿಮ್ಮ ಖಾತೆಗಳಿಗೆ ಹಣ ಬರುವುದು ಒಂದು ಖಚಿತವಾಗಿದೆ. ಇದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಇದೇ ಒಂದು ಭರ್ಜರಿ ಗುಡ್ ನ್ಯೂಸು, ನಿಮ್ಮ ಖಾತೆಗಳಿಗೆ ಹಣವನ್ನು ಹಾಕ್ತಾ ಇದ್ದಾರೆ. ಇವಾಗ ಎರಡನೆಯ ಭರ್ಜರಿ ಗುಡ್ ನ್ಯೂಸ್ ಏನಂತಂದರೆ, ಉಚಿತ ಅಕ್ಕಿ ಹಣ ಮತ್ತು ಈ ಒಂದು ಹಣ, ಎರಡೂ ಹಣವನ್ನು ಕೂಡ ಒಂದೇ ದಿನದಲ್ಲಿ ಕೂಡ ಬರ್ತಾ ಇರುವಂಥದ್ದು. ಇದೊಂದು ಡಬಲ್ ಧಮಾಕ ಅಂತಲೇ ಹೇಳಬಹುದು. ಇದು ಒಂದು ಎರಡನೆಯ ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ. ಮತ್ತು ಈ ಮೂರನೆಯ ಭರ್ಜರಿ ಗುಡ್ ನ್ಯೂಸು ಸ್ವಲ್ಪ ಇಂಟ್ರೆಸ್ಟಿಂಗು ಹಾಗೂ ಕುತೂಹಲಕಾರಿ ಇದೆ. ಅದೇನಂತ ತಿಳಿಸಿಕೊಡ್ತೇನೆ ನೋಡಿ. ಈ ಮೂರನೆಯ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ, ಯಾವ ಒಂದು ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಂದಿದ್ದಿಲ್ಲ ಅಂತಂದರೆ, ಕೆಲವರಿಗೆ 12ನೇ ಕಂತಿನ ಹಣ ಬಂದಿದ್ದಿಲ್ಲ, ಕೆಲವರಿಗೆ 11ನೇ ಕಂತಿನ ಹಣ ಬಂದಿದ್ದಿಲ್ಲ, ಅಂಥವರ ಎಲ್ಲರ ಖಾತೆಗಳಿಗೂ ಕೂಡ 2,000 ರೂಪಾಯಿ ಹಣವನ್ನು ಹಾಕಿದ್ದಾರೆ. ಅಂತಂದರೆ ಇಲ್ಲಿ 2,000 ರೂಪಾಯಿ ಆಗಿರುವಂತಹ 14ನೇ ಕಂತಿನ ಹಣವನ್ನು ಹಾಕಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಆ ಕಂತಿನ ಹಣ, ಈ ಕಂತಿನ ಹಣ ಅಂತ ಇವರು ಹಾಕಿಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ಈ ತಿಂಗಳಿನ ಹಣ ಬರಬೇಕಾಗಿತ್ತಲ್ವಾ, ಆ ಒಂದು ಕಂತಿನ ಹಣವನ್ನು ಇವರು ಇವಾಗ ನಿಮ್ಮ ಖಾತೆಗಳಿಗೆ ಹಾಕಿದ್ದಾರೆ. ಮತ್ತು ಇವಾಗ ನೀವೆಲ್ಲರೂ ಕೂಡ ಕೇಳಬಹುದು, ಸರ್ ನಮಗೆ ಹಣ ಇನ್ನೂ ಕೂಡ ಬಂದಿಲ್ಲ, ಯಾವ ಒಂದು ಸಮಯದಲ್ಲಿ ನಮಗೆ ಬರುತ್ತೆ ಅಂತ. ನೋಡಿ ಸ್ನೇಹಿತರೆ, ನಿಮಗೆ ಈ ಹಣ ಈ ವಿಡಿಯೋ ನೋಡಿದ ನಂತರ ಬರ್ಬೋದು, ಅಥವಾ ಈ ವಿಡಿಯೋ ಇವಾಗ ನೀವು ನೋಡ್ತಾ ಇದ್ರಲ್ಲ ಇದೇ ಟೈಮ್ನಲ್ಲಿ ಬರ್ಬೋದು, ಅಥವಾ ಒಂದು ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ಬರ್ಬೋದು. ಯಾಕಂತಂದರೆ ಹಣ ಅನ್ನೋದು ನಿನ್ನೆಯಿಂದನೂ ಕೂಡ ಇದು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಯಾವುದೇ ರೀತಿ ಒಂದು ಡೌಟ್ ಇಲ್ಲ. ಹಾಗಾಗಿ ನಿಮ್ಮ ಖಾತೆಗಳಿಗೆ ಹಣ ಯಾವುದೇ ಒಂದು ಸಮಯದಲ್ಲಾದರೂ ಕೂಡ ಬರುವಂತಹ ಸಾಧ್ಯತೆ ತುಂಬಾ ಇದೆ ಸ್ನೇಹಿತರೆ. ಹಾಗಾಗಿ ನೀವು ಒಂದು ಕೆಲಸ ಮಾಡಿ, ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿರ್ತವೆ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿರ್ತವೆ, ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಈ ವಿಡಿಯೋನ ತಕ್ಷಣ ಶೇರ್ ಮಾಡಿ. ಸೊ ನಿಮ್ಮದೊಂದು ಲಕ್ಕು ಚೆನ್ನಾಗಿತ್ತು ಅಂತಂದರೆ ಈ ವಿಡಿಯೋ ನೋಡಿದ ತಕ್ಷಣವೇ ನಿಮಗೆ ಹಣ ಬರುವಂತಹ ಸಾಧ್ಯತೆ ತುಂಬಾ ಇದೆ. ಮತ್ತು ಇನ್ನೊಂದೇನು ಮಾಹಿತಿ ಅಂತಂದರೆ,
ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಈ 2,000 ರೂಪಾಯಿ ಹಣ ಯಾಕೆ ಬಂತು ಮತ್ತು ಯಾವ ಒಂದು ಜಿಲ್ಲೆಯವರಿಗೆ ಬಂತು ಅಂತ ನೋಡೋದಾದ್ರೆ ಸ್ನೇಹಿತರೆ, ಹಾಸನ ಜಿಲ್ಲೆಗೂ ಕೂಡ ಬಂದಿದೆ, ಬೆಂಗಳೂರು ಜಿಲ್ಲೆಗೂ ಕೂಡ ಬಂದಿದೆ ಮತ್ತು ಹಾವೇರಿ ಜಿಲ್ಲೆಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ. ಮೊದಲನೆಯದಾಗಿ ಯಾಕೆ ಬಂತು ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ಒಂದು ಏನು ಡೌಟ್ ಇಲ್ಲ, ನಿಮಗೆ ಹಣ ಅನ್ನೋದು ಬರಬೇಕಾಗಿತ್ತಲ್ವಾ. ಸೊ ರೂಲ್ಸ್ ಪ್ರಕಾರ, ಅದೇ ಒಂದು ರೂಲ್ಸ್ ಪ್ರಕಾರ ನಿಮಗೆ 2,000 ರೂಪಾಯಿ ಹಣವನ್ನು ಹಾಕಿದ್ದಾರೆ. ಯಾವುದೇ ರೀತಿ ಪೆಂಡಿಂಗ್ ಹಣವನ್ನು ಇಟ್ಕೊಂಡಿಲ್ಲ ಈ ನಮ್ಮ ಸರ್ಕಾರ. ಸೊ ಇದರಿಂದ ಜನರಿಗೆ ಹೆಲ್ಪ್ ಆಗಿದೆ. ನಿಮಗೂ ಕೂಡ ಹೆಲ್ಪ್ ಆಗಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಿ. ಮತ್ತು ನಿಮಗೆ ಹಣ ಬಂದಿಲ್ಲ ಅಂತಂದರೆ ಅದನ್ನು ಕೂಡ ನಮಗೆ ತಿಳಿಸಿ. ಈ ವಿಡಿಯೋನ ನಾನು ಹೇಳಿದ್ನಲ್ಲ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್